ಕುಂಭರಾಶಿಯವರೇ, ಈಗ ಗ್ರಹಗಳ ಆಟ ಬದಲಾಗುತ್ತಿದೆ. ಯಾವ ಸಮಯವನ್ನು ನೀವು ಕಷ್ಟಕರವೆಂದು ಭಾವಿಸಿದ್ದೀರೋ ಅದೇ ಸಮಯವು ನಿಮಗೆ ಹೊಸ ಆರಂಭವನ್ನು ತರಬಹುದು. ಏಕೆಂದರೆ ಗುರುವು ಉದಯಿಸಿದ್ದಾನೆ ಮತ್ತು ಆಗಸ್ಟ್ 19ರಂದು ಗುರುವು ನಕ್ಷತ್ರ ಬದಲಾವಣೆಯನ್ನು ಮಾಡಲಿದ್ದಾನೆ. ಈ ಸಮಯವು ಸಂಪತ್ತು, ವೃತ್ತಿ ಜೀವನ ಮತ್ತು ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳಿಗೆ ಹೊಸ ಸಾಧ್ಯತೆಗಳನ್ನು ಸೃಷ್ಟಿಸುತ್ತದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು, ಇನ್ನು ಕೆಲವರಿಗೆ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಬಹುದು ಮತ್ತು ಹಳೆಯ ಬಾಕಿ ಉಳಿದಿರುವ ಕೆಲಸಗಳಲ್ಲೂ ಚಲನೆ ಕಂಡು ಬರಬಹುದು. ಆದರೆ ಅಸಲಿ ಟ್ವಿಸ್ಟ್, ತಿರುವು ಇರುವುದು ಆಗಸ್ಟ್ 19ರ ನಂತರ ಬರಲಿರುವ ಬದಲಾವಣೆಯಲ್ಲಿ. ಗುರುವಿನ ನಕ್ಷತ್ರ ಬದಲಾವಣೆಯ ನಂತರ ಯಾವ ಕ್ಷೇತ್ರವು ಹೆಚ್ಚು ಸಕ್ರಿಯವಾಗುತ್ತದೆ? ಹಣ, ಕೆರಿಯರ್ ಅಥವಾ ಯಾವುದೇ ಹಳೆಯ ಬಾಕಿ ಉಳಿದಿರುವ ಕೆಲಸವೇ? ಇದರ ಉತ್ತರ ಮುಂದೆ ಸಿಗಲಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ. ಗುರುವು 6ನೇ ಮನೆಯಲ್ಲಿ ಕುಳಿತಿದ್ದಾನೆ ಎಂಬುದು ನಿಜ, ಆದರೆ ಅವನು ಕರ್ಕಾಟಕ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಇದನ್ನು ಗುರುವಿನ ಅತ್ಯುಚ್ಚ ರಾಶಿ ಎಂದು ಪರಿಗಣಿಸಲಾಗುತ್ತದೆ. ಕಳೆದ ಸ್ವಲ್ಪ ಸಮಯದಿಂದ ಸೂರ್ಯನಿಗೆ ಬಹಳ ಹತ್ತಿರದಲ್ಲಿದ್ದ ಕಾರಣ ಗುರುವು ಅಸ್ತಾವಸ್ಥೆಯಲ್ಲಿದ್ದನು, ಅಂದರೆ ಅಸ್ತನಾಗಿದ್ದನು. ಇದರಿಂದಾಗಿ ಅವನ ಶುಭ ಶಕ್ತಿಯು ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಜುಲೈ 15ರಿಂದ ಆಗಸ್ಟ್ 12ರವರೆಗಿನ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಯಾವುದೇ ಕಾರಣವಿಲ್ಲದೆ ಖರ್ಚುಗಳು ಹೆಚ್ಚಾಗಿರುವುದನ್ನು, ನಿಮ್ಮ ಹಣವು ತಪ್ಪು ಸ್ಥಳದಲ್ಲಿ ಹೂಡಿಕೆಯಾಗಿರುವುದನ್ನು ಅಥವಾ ಆಗುತ್ತಿದ್ದ ಪ್ರಮುಖ ಕೆಲಸಗಳು ಇದ್ದಕ್ಕಿದ್ದಂತೆ ನಿಂತು ಹೋಗಿರುವುದನ್ನು ನೀವು ಅನುಭವಿಸಿರಬಹುದು. ಆದರೆ ಆಗಸ್ಟ್ 12ರಂದು ಗುರು ಉದಯಿಸಿದ ಕೂಡಲೇ ಶಕ್ತಿಯ ಈ ಸ್ಥಗಿತಗೊಂಡ ಹರಿವು ಸಂಪೂರ್ಣವಾಗಿ ತೆರೆದುಕೊಂಡಿದೆ. ಕುಂಭ ಲಗ್ನಕ್ಕೆ ಗುರು ದ್ವಿತೀಯೇಶ ಅಂದರೆ ಧನದ ಒಡೆಯ ಮತ್ತು ಏಕಾದಶೇಷ ಅಂದರೆ ಲಾಭದ ಒಡೆಯನಾಗಿದ್ದಾನೆ. ಆತ 6ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರುವುದು ನಿಮ್ಮ ಜೀವನದಲ್ಲಿ ಹಣ ಮತ್ತು ಕ್ಯಾಶ್ ಫ್ಲೋ ಖಂಡಿತವಾಗಿಯೂ ಬರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಆದರೆ ಅದು ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ನಿರಂತರ ಹೋರಾಟ ಮತ್ತು ಕಾಂಪಿಟೇಷನ್ನ ನಂತರ ಬರುತ್ತದೆ. ಅದೃಷ್ಟವನ್ನು ನೆಚ್ಚಿಕೊಂಡು ಯಾವುದೋ ಪವಾಡಕ್ಕಾಗಿ ಕಾಯುವ ಸಮಯ ಇದಲ್ಲ. ಬದಲಿಗೆ ನಿಮ್ಮ ಬುದ್ಧಿಶಕ್ತಿ ಮತ್ತು ಫೋಕಸ್ನಿಂದ ಪ್ರತಿಕೂಲ ಪರಿಸ್ಥಿತಿಗಳನ್ನು ನಿಮ್ಮ ಪರವಾಗಿ ತಿರುಗಿಸಿಕೊಳ್ಳುವ ಸಮಯವಿದು. ಕುಂಭರಾಶಿಯವರು ಸ್ವಭಾವತಃ ಬಹಳ ವಿಜನರಿ, ದೂರದೃಷ್ಟಿ ಉಳ್ಳವರು ಮತ್ತು ತಾರ್ಕಿಕವಾಗಿರುತ್ತಾರೆ ಮತ್ತು ಕಠಿಣ ಹಾಗೂ ಸವಾಲಿನ ಪರಿಸ್ಥಿತಿಗಳಿಂದ ತಮಗಾಗಿ ಲಾಭವನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬುದನ್ನು ಈ ಗೋಚಾರವು ನಿಮಗೆ ಕಲಿಸಲು ಬರುತ್ತಿದೆ. ಸಾಡೆಸಾತಿಯ ಕಾರಣದಿಂದಾಗಿ ನೀವು ಪ್ರತಿ ಕ್ಷಣವೂ ಅನುಭವಿಸುತ್ತಿದ್ದ ಆಳವಾದ ಮಾನಸಿಕ ಒತ್ತಡ ಮತ್ತು ಆತಂಕದಲ್ಲಿ ಈಗ ನೀವು ಸ್ಪಷ್ಟವಾದ ಮತ್ತು ನಿರಾಳವಾದ ಇಳಿಕೆಯನ್ನು ಕಾಣುವಿರಿ. ಇದರ ಜ್ಯೋತಿಷ್ಯದ ಕಾರಣವೇನೆಂದರೆ 6ನೇ ಮನೆಯಲ್ಲಿ ಕುಳಿತು ದೇವಗುರು ಬೃಹಸ್ಪತಿಯು ತನ್ನ 9ನೇ ಪೂರ್ಣ ದೃಷ್ಟಿಯಿಂದ ನಿಮ್ಮ ದ್ವಿತೀಯ ಭಾವವನ್ನು ನೋಡುತ್ತಿದ್ದಾನೆ. ಅಲ್ಲಿ ಪ್ರಸ್ತುತ ಶನಿದೇವನು ವಿರಾಜಮಾನನಾಗಿದ್ದಾನೆ. ಗುರುವು ತನ್ನ ಸ್ವಂತ ಮನೆಯಾದ ಮೀನರಾಶಿಯನ್ನು ನೋಡಿದಾಗ ನಮ್ಮ ಶಾಸ್ತ್ರಗಳ ತತ್ವಗಳ ಪ್ರಕಾರ ಅವನು ಆ ಮನೆಯನ್ನು ಎಲ್ಲಾ ರೀತಿಯಿಂದಲೂ ರಕ್ಷಿಸುತ್ತಾನೆ. ಆಗಸ್ಟ್ 12ರಿಂದ ಗುರುವಿನ ಈ ಅಮೃತಮಯ ದೃಷ್ಟಿಯು ಸಾಡೆಸಾತಿಯ ಆ ಒತ್ತಡದ ಪ್ರಭಾವವನ್ನು ನ್ಯೂಟ್ರಲೈಸ್ ಮಾಡಲು ಪ್ರಾರಂಭಿಸಿದೆ. ಇದರಿಂದ ನೀವು ಒಳಗಿನಿಂದ ಆಳವಾದ ಮಾನಸಿಕ ಶಾಂತಿ ಮತ್ತು ರಿಲ್ಯಾಕ್ಸೇಷನ್ ಅನ್ನು ಅನುಭವಿಸಲು ಪ್ರಾರಂಭಿಸಿರಬಹುದು. ಪ್ರತಿಯೊಬ್ಬ ಕುಂಭರಾಶಿಯ ಜಾತಕನಿಗೆ ಈ ಗೋಚಾರದ ಫಲಿತಾಂಶವು ಒಂದೇ ರೀತಿಯಾಗಿರುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಸಹ ಬಹಳ ಮುಖ್ಯ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಜನ್ಮ ನಕ್ಷತ್ರ. ಕುಂಭರಾಶಿಯ ಅಡಿಯಲ್ಲಿ 3 ಪ್ರಮುಖ ನಕ್ಷತ್ರಗಳು ಬರುತ್ತವೆ ಮತ್ತು 3ರ ಮೇಲೂ ಗ್ರಹಗಳ ಪ್ರಭಾವ ವಿಭಿನ್ನವಾಗಿರುತ್ತದೆ. ನಿಮ್ಮ ಜನ್ಮ ಶತಭಿಷ ನಕ್ಷತ್ರದಲ್ಲಿ ಆಗಿದ್ದರೆ ಈ ಸಮಯವು ನಿಮಗೆ ಅತ್ಯಂತ ಅದ್ಭುತವಾಗಿರಲಿದೆ. ತಾರಾಚಕ್ರದ ಲೆಕ್ಕಾಚಾರದ ಪ್ರಕಾರ ಈ ಸಮಯದಲ್ಲಿ ಗುರು, ಶನಿ ಮತ್ತು ರಾಹು ಮೂವರು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತಿದ್ದಾರೆ. ಇದು ನಿಮ್ಮ ಪ್ರತಿಯೊಂದು ಪ್ರಯತ್ನವನ್ನು ದೊಡ್ಡ ಯಶಸ್ಸನ್ನಾಗಿ ಪರಿವರ್ತಿಸುತ್ತದೆ. ಆದರೆ ನೀವು ಧನಿಷ್ಠ ನಕ್ಷತ್ರ ಅಥವಾ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದ್ದರೆ ನಿಮ್ಮ ದಿನಚರಿಯಲ್ಲಿ ನೀವು ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾಗುತ್ತದೆ. ನಿಮಗಾಗಿ ಗುರುವಿನ ಈ ಗೋಚಾರವು ವಿಶೇಷವಾಗಿ ಹಣದ ವಹಿವಾಟುಗಳಲ್ಲಿ ಕೆಲವು ಅನಿರೀಕ್ಷಿತ ಸವಾಲುಗಳನ್ನು ಉಂಟು ಮಾಡಬಹುದು. ನೀವು ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರಗಳನ್ನು ಬಹಳ ಯೋಚಿಸಿ ತೆಗೆದುಕೊಳ್ಳಬೇಕು ಮತ್ತು ಪ್ರತಿಯೊಂದು ಹೆಜ್ಜೆಯನ್ನು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ಮುಂದಿಡಬೇಕು. ಆಗಸ್ಟ್ 19ರಂದು ಗುರುವು ಆಶ್ಲೇಷ ನಕ್ಷತ್ರಕ್ಕೆ ಗೋಚಾರ ಮಾಡಿದಾಗ ನಿಮ್ಮ ಜೀವನದ ಪರಿಸ್ಥಿತಿಗಳಲ್ಲಿ ಸಂಪೂರ್ಣವಾಗಿ ಹೊಸ ತಿರುವು ಬರುತ್ತದೆ. ಆಶ್ಲೇಷ ಬುಧನ ನಕ್ಷತ್ರವಾಗಿದೆ ಮತ್ತು ಕುಂಭ ಲಗ್ನಕ್ಕೆ ಬುಧ ನಿಮ್ಮ ಪಂಚಮ ಮತ್ತು ಅಷ್ಟಮ ಭಾವದ 5 ಮತ್ತು 8ನೇ ಮನೆಯ
ಅಧಿಪತಿಯಾಗಿದ್ದಾನೆ. ಅಷ್ಟಮ ಭಾವವು ಯಾವಾಗಲೂ ಗುಪ್ತ ರಹಸ್ಯಗಳು, ಪಿತೂರಿಗಳು ಮತ್ತು ಹಠಾತ್ ಘಟನೆಗಳನ್ನು ಪ್ರತಿನಿಧಿಸುತ್ತದೆ. ಆಶ್ಲೇಷ ನಕ್ಷತ್ರದ ಸಂಕೇತವು ನಿಮ್ಮ ಸುತ್ತಿಕೊಂಡಿರುವ ಹಾವಾಗಿದ್ದು ಇದು ಎಚ್ಚರಿಕೆಯನ್ನು ಸೂಚಿಸುತ್ತದೆ. ಮುಂಬರುವ 70 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ಗುಪ್ತ ರಹಸ್ಯ ಅಥವಾ ನಿಮ್ಮ ಬೆನ್ನ ಹಿಂದೆ ನಡೆಯುತ್ತಿರುವ ಯಾವುದೇ ಪಿತೂರಿ ಬಯಲಾಗಬಹುದು ಎಂಬುದನ್ನು ಜ್ಯೋತಿಷ್ಯದ ಲೆಕ್ಕಾಚಾರವು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ನಿಮ್ಮ ಯಾವುದೇ ಉದ್ಯೋಗಿಯಾಗಿರಲಿ, ನಿಮ್ಮ ವ್ಯಾಪಾರ ಪಾಲುದಾರನಾಗಿರಲಿ ಅಥವಾ ಕೆಲಸದ ಸ್ಥಳದ ಅತ್ಯಂತ ಆಪ್ತ ಸಹೋದ್ಯೋಗಿಯಾಗಿರಲಿ, ನೀವು ಕಣ್ಣು ಮುಚ್ಚಿ ನಂಬುವ ವ್ಯಕ್ತಿಯೊಬ್ಬರು ನಿಮ್ಮ ವಿರುದ್ಧ ರಾಜಕೀಯ ಮಾಡುತ್ತಿದ್ದರೆ ಅವರ ನಿಜವಾದ ಮುಖ ಈಗ ನಿಮ್ಮ ಮುಂದೆ ಬರಲಿದೆ. 6ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತಿರುವ ಗುರುವು ನಿಮ್ಮ ಶತ್ರುಗಳನ್ನು ಮತ್ತು ವಿರೋಧಿಗಳನ್ನು ಸಂಪೂರ್ಣವಾಗಿ ಶಾಂತಗೊಳಿಸುತ್ತಾನೆ ಮತ್ತು ಅವರು ರೂಪಿಸಿದ ಯೋಜನೆಗಳನ್ನು ಅವರ ತಪ್ಪುಗಳ ಮೂಲಕವೇ ನೀವು ಹಿಡಿಯುವಿರಿ. ನಿಮ್ಮ ವಿರೋಧಿಗಳಿಗೆ ಕೋಪ ಅಥವಾ ಅಗ್ರೆಷನ್, ಆಕ್ರಮಣಶೀಲತೆಯಿಂದ ಖಂಡಿತವಾಗಿಯೂ ಪ್ರತಿಕ್ರಿಯಿಸಬಾರದು ಎಂಬ ಈ ಪ್ರಮುಖ ವಿಷಯವನ್ನು ನೀವು ನೆನಪಿನಲ್ಲಿಡಬೇಕು. ನಿಯಮಗಳು, ಬಲವಾದ ಪುರಾವೆಗಳು ಮತ್ತು ಸರಿಯಾದ ಸಮಯದ ಕಾಯುವಿಕೆಯೊಂದಿಗೆ ಅವರಿಗೆ ಉತ್ತರಿಸಿ. 6 ಮತ್ತು 8ನೇ ಮನೆಗಳು ಒಟ್ಟಿಗೆ ಸಕ್ರಿಯಗೊಳ್ಳುತ್ತಿರುವುದರಿಂದ ಡಿಜಿಟಲ್ ಫ್ರಾಡ್, ಆನ್ಲೈನ್ ಹಗರಣ ಅಥವಾ ಯಾವುದೇ ರೀತಿಯ ಆರ್ಥಿಕ ವಂಚನೆಯಿಂದ ನಿಮ್ಮನ್ನು ನೀವು ಸಂಪೂರ್ಣವಾಗಿ ರಕ್ಷಿಸಿಕೊಳ್ಳಿ. ಯಾವುದೇ ಅಪರಿಚಿತ ಲಿಂಕ್ ಅಥವಾ ಹಠಾತ್ತಾಗಿ ಬಂದ ಹೂಡಿಕೆಯ ಆಫರ್ ಮೇಲೆ ಯೋಚಿಸದೆ ನಿಮ್ಮ ಹಣವನ್ನು ಹಾಕಬೇಡಿ. ನಿಮ್ಮ ಕೆರಿಯರ್ ಮತ್ತು ಉದ್ಯೋಗದ ದೃಷ್ಟಿಯಿಂದಲೂ ಈ ಸಮಯವು ದೊಡ್ಡ ಬದಲಾವಣೆಯನ್ನು ತರುತ್ತಿದೆ. ಗುರುವಿನ 5ನೇ ದೃಷ್ಟಿಯು ನೇರವಾಗಿ ನಿಮ್ಮ 10ನೇ ಮನೆ ಅಂದರೆ ನಿಮ್ಮ ಕರ್ಮಭಾವದ ಮೇಲೆ ಬೀಳುತ್ತಿದೆ. ಇದರ ಅಧಿಪತಿ ಮಂಗಳ ದೇವ. ಮಂಗಳ ಮತ್ತು ಗುರುವಿನ ಈ ಶಕ್ತಿಯುತ ಸಂಯೋಜನೆಯು ನಿಮ್ಮ ಕೆರಿಯರ್ ಮತ್ತು ಬಿಸ್ನೆಸ್ನಲ್ಲಿ ಅತಿ ದೊಡ್ಡ ಎಕ್ಸ್ಪ್ಯಾನ್ಷನ್ ಅಂದರೆ ವಿಸ್ತರಣೆಯ ತರಬಹುದು. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ನೈಜ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ನಿಮಗೆ ದೊಡ್ಡ ವೇದಿಕೆ ಮತ್ತು ಅವಕಾಶ ಸಿಗಬಹುದು. ಹೊಸ ಜವಾಬ್ದಾರಿಗಳು, ಬಡ್ತಿ, ಬಲವಾದ ಸಾಧ್ಯತೆಗಳು ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಾನಮಾನ ಈಗ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಇಲ್ಲಿಯವರೆಗೆ ನಿಮ್ಮ ಶ್ರಮವನ್ನು ನಿರಂತರವಾಗಿ ನಿರ್ಲಕ್ಷಿಸುತ್ತಿದ್ದ ಮ್ಯಾನೇಜ್ಮೆಂಟ್ ಅಥವಾ ಉನ್ನತ ಅಧಿಕಾರಿಗಳ ದೃಷ್ಟಿಕೋನವು ಆಗಸ್ಟ್ 12ರ ನಂತರ ನಿಮ್ಮ ಕಡೆಗೆ ಬಹಳ ಸಕಾರಾತ್ಮಕವಾಗಲು ಪ್ರಾರಂಭಿಸುತ್ತದೆ. ಆದರೆ ಈ ಎಲ್ಲ ವಿಸ್ತರಣೆಗಳು 6ನೇ ಮನೆಯ ಪ್ರಭಾವದಿಂದ ನಡೆಯುತ್ತಿರುವುದರಿಂದ ನಿಮ್ಮ ವರ್ಕ್ ಲೋಡ್ ಅಂದರೆ ಕೆಲಸದ ಹೊರೆ ಸಾಕಷ್ಟು ಹೆಚ್ಚಿರುತ್ತದೆ. ನೀವು ನಿರಂತರವಾಗಿ ಆಕ್ಟಿವ್ ಮೋಡ್ನಲ್ಲಿರುತ್ತೀರಿ. ಆಫೀಸ್ ಪಾಲಿಟಿಕ್ಸ್ನಿಂದ ನಿಮ್ಮನ್ನು ನೀವು ಸಂಪೂರ್ಣವಾಗಿ ದೂರವಿಡಬೇಕು ಮತ್ತು ನಿಮ್ಮ ಸಂಪೂರ್ಣ ಫೋಕಸ್ ಅನ್ನು ಕೇವಲ ನಿಮ್ಮ ಕೆಲಸದ ಗುಣಮಟ್ಟದಲ್ಲಿ ಇಡಬೇಕು. ವೈದ್ಯಕೀಯ, ಕಾನೂನು, ಅಕೌಂಟಿಂಗ್, ಬೋಧನೆ ಅಥವಾ ಯಾವುದೇ ರೀತಿಯ ಕನ್ಸಲ್ಟೆನ್ಸಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಈ ಸಮಯವು ಯಾವುದೇ ದೊಡ್ಡ ವರದಾನಕ್ಕಿಂತ ಕಡಿಮೆ ಇಲ್ಲ ಎಂದು ಸಾಬೀತಾಗುತ್ತದೆ. ನೀವು ಸರ್ಕಾರಿ ಉದ್ಯೋಗಕ್ಕಾಗಿ ತಯಾರಿ ನಡೆಸುತ್ತಿದ್ದರೆ ಅಥವಾ ಯಾವುದೇ ಪ್ರಮುಖ ಸಂದರ್ಶನದಲ್ಲಿ ಭಾಗವಹಿಸಲಿದ್ದರೆ ಈ ಸಮಯವು ನಿಮ್ಮ ಸುದೀರ್ಘ ಹೋರಾಟಕ್ಕೆ ಸಂಪೂರ್ಣ ಮತ್ತು ಸೂಕ್ತವಾದ ಫಲಿತಾಂಶಗಳನ್ನು ನೀಡಬಹುದು. ಆರ್ಥಿಕ ಪರಿಸ್ಥಿತಿ, ಸಂಪತ್ತು ಮತ್ತು ಲಿಕ್ವಿಡ್ ಕ್ಯಾಶ್ ಕುರಿತಂತೆ ಈ ಗೋಚಾರ ಬಹಳ ಸ್ಪಷ್ಟವಾದ ಸಂಕೇತವನ್ನು ನೀಡುತ್ತಿದೆ. ಧನಭಾವ ಮತ್ತು ಲಾಭಭಾವದ ಅಧಿಪತಿ 6ನೇ ಅಂದರೆ ಸಾಲದ ಮನೆಯಲ್ಲಿದ್ದಾನೆ ಮತ್ತು ಅಲ್ಲಿಂದ ಅವನು ನಿಮ್ಮ 12ನೇ ಅಂದರೆ ಖರ್ಚಿನ ಮನೆ ಮತ್ತು 2ನೇ ಅಂದರೆ ಧನಭಾವವನ್ನು ನಿರಂತರವಾಗಿ ನೋಡುತ್ತಿದ್ದಾನೆ. ಇದರ ನೇರ ಮತ್ತು ಸ್ಪಷ್ಟ ಅರ್ಥವೇನೆಂದರೆ ಹಠಾತ್ ಧನಲಾಭದ ದೊಡ್ಡ ಅವಕಾಶಗಳು ಖಂಡಿತವಾಗಿಯೂ ಸೃಷ್ಟಿಯಾಗುತ್ತವೆ, ಆದರೆ ಅದರ ಬೆನ್ನಲ್ಲೇ ಯಾವುದಾದರೂ ದೊಡ್ಡ ಖರ್ಚು ಸಹ ನಿಮ್ಮ ಮುಂದೆ ನಿಲ್ಲಬಹುದು. ಆದರೂ ಆಗಸ್ಟ್ 12ರಂದು ಗುರು ಉದಯಿಸಿದಾಗಿನಿಂದ ನಿಮ್ಮ ಖರ್ಚುಗಳು ಈಗ ಸರಿಯಾದ ದಿಕ್ಕಿನಲ್ಲಿ ಮತ್ತು ಪ್ಲಾನ್ ಮಾಡಿದ ರೀತಿಯಲ್ಲಿ ಆಗಲು ಪ್ರಾರಂಭಿಸಿದೆ. ನಿಮ್ಮ ಹಣ ಇನ್ನು ಮುಂದೆ ವ್ಯರ್ಥ ಕೆಲಸಗಳಿಗೆ ಹೋಗುವುದಿಲ್ಲ, ಬದಲಿಗೆ ಯಾವುದಾದರೂ ಪ್ರಮುಖ ಕೆಲಸ, ಕುಟುಂಬದ ಅಗತ್ಯ ಅಥವಾ ಸರಿಯಾದ ಹೂಡಿಕೆಯಲ್ಲಿ ತೊಡಗಲು ಪ್ರಾರಂಭಿಸುತ್ತದೆ. ಆಗಸ್ಟ್ ತಿಂಗಳಿನಿಂದ ಅಕ್ಟೋಬರ್ ಮಧ್ಯದವರೆಗೆ ಯಾರಿಗೂ ನಿಮ್ಮ ಹಣವನ್ನು ಸಾಲವಾಗಿ ನೀಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ಈ ಅವಧಿಯಲ್ಲಿ ನೀವು ಯಾರಿಗಾದರೂ ಹಣ ನೀಡಿದರೆ ಆ ಹಣವು ಮೊಕದ್ದಮೆಗಳಲ್ಲಿ ಅಥವಾ ವಿವಾದಗಳಲ್ಲಿ ಸಿಲುಕಿಕೊಳ್ಳಬಹುದು ಮತ್ತು ಅದು ಹಿಂದಿರುಗುವ ಭರವಸೆ ಬಹಳ ಕಡಿಮೆಯಾಗಿರುತ್ತದೆ. ಇದಕ್ಕೆ ವಿರುದ್ಧವಾಗಿ ನಿಮ್ಮ ಹಳೆಯ ಹಣ ಮಾರುಕಟ್ಟೆಯಲ್ಲಿ ಅಥವಾ ಯಾವುದೇ ವ್ಯಕ್ತಿಯ ಬಳಿ ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದರೆ ಈಗ ಅದು ಮರಳಿ ಬರುವ ಸಾಧ್ಯತೆ ಪ್ರಬಲವಾಗಿದೆ. ನಿಮ್ಮ ಮೇಲೆ ಯಾವುದಾದರೂ ಹಳೆಯ ಮತ್ತು ದೊಡ್ಡ ಸಾಲವಿದ್ದರೆ ನೀವು ರಾತ್ರೋರಾತ್ರಿ ಸಾಲ ಮುಕ್ತರಾಗುವುದಿಲ್ಲ ಎಂಬುದು ನಿಜ. ಆದರೆ ಆಗಸ್ಟ್ 12ರ ನಂತರ ಆ ಸಾಲವನ್ನು ನಿಧಾನವಾಗಿ ತೀರಿಸಲು ಹೊಸ ದಾರಿಗಳು, ಹೊಸ ಅವಕಾಶಗಳು ಮತ್ತು ಸರಿಯಾದ ವ್ಯವಸ್ಥೆ ಅಂದರೆ ಸಿಸ್ಟಮ್ನಿಂದ ಈಗ ನಿರ್ಮಾಣವಾಗಲು ಪ್ರಾರಂಭಿಸುತ್ತದೆ.
ನಿಮ್ಮ ಆರ್ಥಿಕ ವಿಷಯಗಳಲ್ಲಿ ಕಟ್ಟುನಿಟ್ಟಾಗಿ ಒಂದು ಹೊಸ ನಿಯಮವನ್ನು ಅಳವಡಿಸಿಕೊಳ್ಳಿ. ಮೊದಲು ನೀವು ಉಳಿತಾಯ ಮಾಡಬೇಕು ಮತ್ತು ಅದರ ನಂತರವೇ ಖರ್ಚು ಮಾಡಬೇಕು. ಸಾಲವನ್ನು ತೀರಿಸಲು ಹೊಸ ಸಾಲವನ್ನು ತೆಗೆದುಕೊಳ್ಳುವ ತಪ್ಪನ್ನು ಈ ಸಮಯದಲ್ಲಿ ಖಂಡಿತ ಮಾಡಬೇಡಿ. ನಿಮ್ಮ ತೆರಿಗೆ, ಟ್ಯಾಕ್ಸ್, ಆಡಿಟ್ ಮತ್ತು ಎಲ್ಲಾ ಪ್ರಮುಖ ಕಾಗದ ಪತ್ರಗಳನ್ನು ಸಂಪೂರ್ಣವಾಗಿ ಅಪ್ಡೇಟ್ ಆಗಿ ಇಟ್ಟುಕೊಳ್ಳಿ. ಏಕೆಂದರೆ ಸರ್ಕಾರಿ ಕಂಪ್ಲೈಯನ್ಸ್ ಅಪೂರ್ಣವಾಗಿ ಬಿಟ್ಟರೆ ಇದ್ದಕ್ಕಿದ್ದಂತೆ ನೋಟಿಸ್ ಬರುವ ಸಾಧ್ಯತೆ ಇರಬಹುದು. ವ್ಯಾಪಾರಿಗಳಿಗೆ, ವಿಶೇಷವಾಗಿ ವಿದೇಶಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸ ಮಾಡುವವರಿಗೆ, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ರಫ್ತು ಬಿಸ್ನೆಸ್ನೊಂದಿಗೆ ಸಂಪರ್ಕ ಹೊಂದಿರುವವರಿಗೆ ಈ ಗುರು ಸಂಜೀವಿನಿ ಬೂಟಿಯಂತೆ ಕೆಲಸ ಮಾಡುತ್ತಾನೆ. ಗುರುವಿನ 7ನೇ ದೃಷ್ಟಿ ನಿಮ್ಮ 12ನೇ ಮನೆಯ ಮೇಲೆ ಬೀಳುತ್ತಿದೆ. ಇದು ವಿದೇಶ, ಹೂಡಿಕೆ ಮತ್ತು ಹೊರಗಿನ ಸಂಪರ್ಕಗಳ ಮನೆಯಾಗಿದೆ. ನಿಮ್ಮ ವ್ಯಾಪಾರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಸ್ತರಿಸಲು ನೀವು ಬಯಸಿದರೆ, ವಿದೇಶ ಪ್ರವಾಸಕ್ಕಾಗಿ ನೀವು ಯಾವುದೇ ಫೈಲ್ ಹಾಕಿದ್ದರೆ ಅಥವಾ ಪರ್ಮನೆಂಟ್ ರೆಸಿಡೆನ್ಸಿ ಶಾಶ್ವತ ನಿವಾಸಗಾಗಿ ಕಾಯುತ್ತಿದ್ದರೆ ಈ ಸಮಯವು ನಿಮಗೆ ಬಹಳ ಸಕಾರಾತ್ಮಕ ಮತ್ತು ವೇಗದ ಫಲಿತಾಂಶಗಳನ್ನು ನೀಡುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ಮನೆಯಿಂದ ದೂರ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೂ ಈ ಗೋಚಾರವು ಅವರ ಸ್ಕಿಲ್ಸ್ ಅಂದರೆ ಕೌಶಲ್ಯಗಳನ್ನು ಹೆಚ್ಚಿಸಲು ಮತ್ತು ಅವರ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಒಂದು ಅತ್ಯುತ್ತಮ ಅವಕಾಶವೆಂದು ಸಾಬೀತಾಗುತ್ತದೆ. ಕೌಟುಂಬಿಕ ಜೀವನ ಮತ್ತು ಸಂಬಂಧಗಳ ವಿಷಯದಲ್ಲಿ ನಿಮ್ಮ ದ್ವಿತೀಯ ಭಾವದ ಮೇಲೆ ಬೀಳುತ್ತಿರುವ ಗುರುವಿನ ದೃಷ್ಟಿಯು ನಿಮ್ಮ ಮಾತಿನಲ್ಲಿ ಬಹಳ ಶುಭ ಪ್ರಭಾವ ಮತ್ತು ಮಾಧುರ್ಯವನ್ನು ತರುತ್ತದೆ. ಕಳೆದ ಸ್ವಲ್ಪ ಸಮಯದಿಂದ ಕುಟುಂಬದೊಂದಿಗೆ ನಡೆಯುತ್ತಿದ್ದ ಯಾವುದೇ ಕಮ್ಯುನಿಕೇಶನ್ ಗ್ಯಾಪ್ ಅಥವಾ ತಪ್ಪು ತಿಳುವಳಿಕೆಗಳು ಈಗ ನಿಮ್ಮ ತಿಳುವಳಿಕೆಗೆ ಮತ್ತು ಪ್ರಬುದ್ಧತೆಯ ಮಾತುಗಳಿಂದ ಬಗೆಹರಿಯಲು ಪ್ರಾರಂಭಿಸುತ್ತವೆ. ಮನೆಯ ವಾತಾವರಣ ಮೊದಲಿಗಿಂತ ಹೆಚ್ಚು ಶಾಂತಿಯುತವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ಯಾವುದೇ ಹಳೆಯ ವಿವಾದ ನಡೆಯುತ್ತಿದ್ದರೆ ಅದರಲ್ಲಿಯೂ ನಿಮ್ಮ ಪರವಾಗಿ ಸಕಾರಾತ್ಮಕ ತೀರ್ಪು ಬರುವ ಸಂಪೂರ್ಣ ಸಾಧ್ಯತೆ ಇದೆ. ಲವ್ ಲೈಫ್ ನಲ್ಲಿಯೂ ಭಾವನಾತ್ಮಕ ಆಳ ಬರುತ್ತದೆ ಮತ್ತು ನಿಮ್ಮ ಪಾಲುದಾರರನ್ನು ನೀವು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವಿರಿ. ಆದರೆ ಅವಿವಾಹಿತರಾಗಿರುವ ಮತ್ತು ವಿವಾಹಕ್ಕಾಗಿ ಹೊಸ ಸಂಬಂಧದ ಮಾತುಕತೆ ನಡೆಸುತ್ತಿರುವ ಜಾತಕರಿಗೆ ನನ್ನ ಸ್ಪಷ್ಟ ಸಲಹೆ ಎಂದರೆ ಈಗ ಯಾವುದೇ ಆತುರ ಮಾಡಬೇಡಿ. ವಿವಾಹಕ್ಕೆ ಸಂಬಂಧಿಸಿದ ಯಾವುದೇ ದೊಡ್ಡ ನಿರ್ಧಾರವನ್ನು ಅಕ್ಟೋಬರ್ 31ರವರೆಗೆ ಮುಂದೂಡುವುದು ನಿಮಗೆ ಅತ್ಯಂತ ಸುರಕ್ಷಿತವಾಗಿರುತ್ತದೆ. ಗುರುವು ನಿಧಾನವಾಗಿ ನಿಮ್ಮ ಸಪ್ತಮ ಭಾವದತ್ತ 7ನೇ ಮನೆಯತ್ತ ಸಾಗಿದಾಗ ಆ ಸಮಯವು ನಿಮ್ಮ ಜೀವನದಲ್ಲಿ ಯಾವುದೇ ಹೊಸ ಆರಂಭಕ್ಕೆ ಹೆಚ್ಚು ಶುಭ ಮತ್ತು ಫಲಪ್ರದಾಯಕವಾಗಿರುತ್ತದೆ. ಕುಂಭ ರಾಶಿಯ ಗೃಹಿಣಿಯರಿಗೆ ಇಡೀ ಮನೆಯ ಬಜೆಟ್ ಅನ್ನು ಬಹಳ ಜಾಣ್ಮೆಯಿಂದ ನಿಭಾಯಿಸುವ ಸಮಯವಿದು. ನಿಮ್ಮ ದೂರದೃಷ್ಟಿ ಮತ್ತು ನಿರ್ವಹಣಾ ಸಾಮರ್ಥ್ಯವು ಈ ಸಮಯದಲ್ಲಿ ನಿಮ್ಮ ಇಡೀ ಕುಟುಂಬವನ್ನು ದೊಡ್ಡ ಆರ್ಥಿಕ ಬಿಕ್ಕಟ್ಟಿನಿಂದ ಕಾಪಾಡಬಲ್ಲದು. ಮನೆಯಲ್ಲಿ ಯಾವುದೇ ಮಂಗಳ ಕಾರ್ಯ ಅಥವಾ ದೊಡ್ಡ ಧಾರ್ಮಿಕ ಅನುಷ್ಠಾನವನ್ನು ಆಯೋಜಿಸಲು ಬಲವಾದ ಸಾಧ್ಯತೆ ಇದೆ. ಇದರಲ್ಲಿ ಕುಟುಂಬದ ಎಲ್ಲಾ ಹಿರಿಯರ ಸಂಪೂರ್ಣ ಬೆಂಬಲ ಮತ್ತು ಆಶೀರ್ವಾದ ನಿಮಗೆ ಲಭ್ಯವಾಗುತ್ತದೆ. ನಮ್ಮ ಹಿರಿಯ ಮತ್ತು ನಿವೃತ್ತ ವೀಕ್ಷಕರಿಗೆ ಗುರುವಿನ 12ನೇ ಮನೆಯ ದೃಷ್ಟಿಯು ನಿಮ್ಮ ಆಸಕ್ತಿಯನ್ನು ಆಧ್ಯಾತ್ಮದ ಕಡೆಗೆ ಆಳವಾಗಿ ತಿರುಗಿಸುತ್ತದೆ. ನಿಮ್ಮ ಮನಸ್ಸು ಧಾರ್ಮಿಕ ಯಾತ್ರೆಗಳಿಗೆ ಹೋಗಲು ಬಯಸುತ್ತದೆ. ಈ ಸಾಡೆ ಸಾತಿ ನಿಮಗೆ ಅತ್ಯಂತ ಪ್ರಾಕ್ಟಿಕಲ್ ಆದ ಆಧ್ಯಾತ್ಮವನ್ನು ಕಲಿಸುತ್ತದೆ. ಇದು ನಿಮಗೆ ಜಗತ್ತು ಮತ್ತು ಜನರ ನೈಜ ಮುಖಗಳನ್ನು ತೋರಿಸುತ್ತದೆ. ಈ ಸಮಯದಲ್ಲಿ ದಾನ ಪುಣ್ಯ ಮಾಡುವುದರಿಂದ ಮತ್ತು ಯಾವುದೇ ಗೋಶಾಲೆಯಲ್ಲಿ ನಿಸ್ವಾರ್ಥ ಸೇವೆ ಮಾಡುವುದರಿಂದ ನಿಮಗೆ ಅಪಾರ ಮಾನಸಿಕ ಶಾಂತಿ ಸಿಗುತ್ತದೆ. ಈ ಸಂಪೂರ್ಣ ಅವಧಿಯಲ್ಲಿ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ವಿಶೇಷ ಮತ್ತು ಸೂಕ್ಷ್ಮ ಗಮನ ಹರಿಸಬೇಕು ಅಷ್ಟೇ. ಆರೋಗ್ಯದ ದೃಷ್ಟಿಕೋನದಿಂದ ನಾವು ಮಾತನಾಡುವುದಾದರೆ ಗುರುವು ನಿಮ್ಮ ರೋಗ ಭಾವದಲ್ಲಿದ್ದಾನೆ. ಒಳಗಿನಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಕೆಲಸ ಮಾಡುವ ಶಕ್ತಿಯ ಮಟ್ಟವು ಬಹಳ ಹೆಚ್ಚಾಗಿದ್ದರೂ ಕೆಲಸದ ಒತ್ತಡ ಮತ್ತು ಜವಾಬ್ದಾರಿಗಳು ಹೆಚ್ಚಿರುವುದರಿಂದ ನಿಮ್ಮ ಶರೀರದ ಮೇಲೆ ಫಿಸಿಕಲ್ ಸ್ಟ್ರೆಸ್ ಸಾಕಷ್ಟು ಹೆಚ್ಚಾಗಬಹುದು. ವಿಶೇಷವಾಗಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್, ನಿಮ್ಮ ಲಿವರ್ ಮತ್ತು ನರಮಂಡಲದ ಅಂದರೆ ನರ್ವಸ್ ಸಿಸ್ಟಮ್ ಬಗ್ಗೆ ನೀವು ಹೆಚ್ಚು ಜಾಗರೂಕರಾಗಿರಬೇಕು. ನೀವು ದೀರ್ಘಕಾಲದಿಂದ ನಿರ್ಲಕ್ಷಿಸುತ್ತಿದ್ದ ಯಾವುದೇ ಹಳೆಯ ಗುಪ್ತ ದೈಹಿಕ ಸಮಸ್ಯೆ ಇದ್ದರೆ ಅದು ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಟ್ರಿಗರ್ ಆಗಬಹುದು. ದೇಹದಲ್ಲಿ ಯಾವುದೇ ತೊಂದರೆ ಕಾಣಿಸಿಕೊಂಡರೆ ಕೇವಲ ನೋವು ಕಡಿಮೆ ಮಾಡುವ ಸಾಮಾನ್ಯ ಔಷಧಿಯನ್ನು ತೆಗೆದುಕೊಂಡು ಸುಮ್ಮನಾಗಬೇಡಿ ಎಂಬುದು ನನ್ನ ಸ್ಪಷ್ಟ ಸಲಹೆ. ತಕ್ಷಣವೇ ಒಳ್ಳೆಯ ವೈದ್ಯರ ಬಳಿ ಹೋಗಿ ನಿಮ್ಮ ಸರಿಯಾದ ಕ್ಲಿನಿಕಲ್ ಚೆಕಪ್ ಮಾಡಿಸಿಕೊಳ್ಳಿ ಮತ್ತು ಆ ಸಮಸ್ಯೆಯನ್ನು ಬೇರಿನಿಂದಲೇ ತೆಗೆದುಹಾಕಲು ಪ್ರಯತ್ನಿಸಿ. ನಿಮ್ಮ ಆಹಾರ ಕ್ರಮದಲ್ಲಿ ಆದಷ್ಟು ಸಾತ್ವಿಕ ಆಹಾರವನ್ನು ಅಳವಡಿಸಿಕೊಳ್ಳಿ. ಅದು ನಿಮ್ಮ ಲಿವರ್ ಅನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿರಿಸಲು ಬಹಳ ಸಹಾಯ ಮಾಡುತ್ತದೆ. ಗೋಸ್ವಾಮಿ ತುಳಸಿದಾಸರು ರಾಮಚರಿತ ಮಾನಸದಲ್ಲಿ ಬಹಳ
ನಿಖರವಾದ ಮಾತೊಂದನ್ನು ಹೇಳಿದ್ದಾರೆ. ಮನುಷ್ಯನು ಒಳ್ಳೆಯ ಸಮಯದಲ್ಲಿ ಯಾವಾಗಲೂ ಬಲಶಾಲಿಯಾಗಿ ಕಾಣುತ್ತಾನೆ, ಆದರೆ ಅವನ ನಿಜವಾದ ಪರೀಕ್ಷೆಯಾಗುವುದು ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೇ. ಗಾಬರಿಯಾಗದೆ ಸಂಪೂರ್ಣ ತಾಳ್ಮೆ ಮತ್ತು ವಿವೇಚನೆಯಿಂದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವವನೇ ಅಂತಿಮವಾಗಿ ಜಯಶಾಲಿಯಾಗುತ್ತಾನೆ. ಈಗ ನಾವು ಈ ಗೋಚಾರದ ಯಾವುದೇ ನಕಾರಾತ್ಮಕ ಪ್ರಭಾವವನ್ನು ಸಂಪೂರ್ಣವಾಗಿ ನಾಶಪಡಿಸಿ ನಿಮಗೆ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಬಲ್ಲ ಮತ್ತು ಅಧಿಕೃತ ಜ್ಯೋತಿಷ್ಯ ಪರಿಹಾರಗಳ ಬಗ್ಗೆ ಮಾತನಾಡೋಣ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ನಿರ್ಧಾರಗಳನ್ನು ಹೆಚ್ಚು ನಿಖರಗೊಳಿಸಲು ಮತ್ತು ಬುಧನ ಶಕ್ತಿಯನ್ನು ಸಂಪೂರ್ಣವಾಗಿ ಸಮತೋಲನಗೊಳಿಸಲು ನಿಮ್ಮ ಜಾತಕ ಅನುಮತಿಸಿದರೆ ನೀವು 5 ರಿಂದ 6 ರತಿಯ ಉತ್ತಮ ಗುಣಮಟ್ಟದ ಪಚ್ಚೆ ರತ್ನವನ್ನು ಧರಿಸಬಹುದು. ಇದನ್ನು ಬುಧವಾರದಂದು ವಿದ್ಯುಕ್ತವಾಗಿ ಪ್ರಾಣ ಪ್ರತಿಷ್ಠೆ ಮಾಡಿಸಿ ನಿಮ್ಮ ಕಿರುಬೆರಳಿಗೆ ಧರಿಸಿ. ಅಷ್ಟಮ ಭಾವದ ಹಠಾತ್ ನಕಾರಾತ್ಮಕ ಶಕ್ತಿ, ಕೆಲಸದ ಸ್ಥಳದ ಪಿತೂರಿಗಳು ಮತ್ತು ಹಗರಣಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು 10 ಮುಖದ ರುದ್ರಾಕ್ಷಿಯನ್ನು ವಿದ್ಯುಕ್ತವಾಗಿ ಸಿದ್ಧಪಡಿಸಿ ಕುತ್ತಿಗೆಗೆ ಧರಿಸುವುದು ನಿಮಗೆ ಅಭೇದ್ಯ ಕವಚದಂತೆ ಕೆಲಸ ಮಾಡುತ್ತದೆ. ಗುರುವಿನ ಪ್ರಭಾವವನ್ನು ಇನ್ನಷ್ಟು ಶುಭಕರವಾಗಿಸಲು ಪ್ರತಿ ಗುರುವಾರದಂದು ಕಡಲೆಬೇಳೆ, ಅರಿಶಿನ ಅಥವಾ ಹಳದಿ ಬಣ್ಣದ ವಸ್ತುಗಳನ್ನು ದೇವಸ್ಥಾನದಲ್ಲಿ ದಾನ ಮಾಡಿ. ಭಗವಾನ್ ವಿಷ್ಣುವಿನ ಮಂತ್ರಗಳ ನಿಯಮಿತ ಜಪವು ಈ ಸಮಯದಲ್ಲಿ ನಿಮಗೆ ದೊಡ್ಡ ಔಷಧಿಯಾಗಿ ಕೆಲಸ ಮಾಡುತ್ತದೆ. ನೀವು ಗುರುವಿನ ಬೀಜ ಮಂತ್ರವನ್ನೂ ಸಹ ನಿಯಮಿತವಾಗಿ ಜಪಿಸಬಹುದು, ಆದರೆ ಅದರ ಉಚ್ಚಾರಣೆ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಇದನ್ನು ಜಪಿಸುವುದು ಧ್ವನಿಯು ಕೇವಲ ಗಂಟಲಿನಿಂದ ಮಾತ್ರವಲ್ಲ, ನಿಮ್ಮ ಕಂಠ ಮತ್ತು ಮೂಗು ಎರಡೂ ಕಡೆಯಿಂದಲೂ ವೈಬ್ರೇಟ್ ಆಗಬೇಕು. ಸರಿಯಾದ ವ್ಯಾಕರಣ ಮತ್ತು ಶುದ್ಧ ಉಚ್ಚಾರಣೆಯೊಂದಿಗೆ ಮಾಡಿದ ಮಂತ್ರ ಮಾತ್ರ ನಿಮ್ಮನ್ನು ಜೀವನದಲ್ಲಿ ಸರಿಯಾದ ಶಕ್ತಿಯನ್ನು ಉತ್ಪಾದಿಸುತ್ತದೆ. ನಿಮ್ಮ ಕರ್ಮ ಮತ್ತು ಭಗವಂತನ ಮೇಲೆ ನಿಮ್ಮ ಅಚಲವಾದ ನಂಬಿಕೆಯು ನಿಮ್ಮ ಪ್ರತಿಯೊಂದು ಕಷ್ಟವನ್ನು ಸುಲಭಗೊಳಿಸುತ್ತದೆ. ಹರ ಹರ ಮಹಾದೇವ್.